ಎಕ್ಸ್ಕ್ಲೂಸಿವ್ ಶೋ. ಒಂದ್ ಕಡೆ ಗಣರಾಜ್ಯೋತ್ಸವಕ್ಕೆ ಸಿದ್ಧತೆ ನಡೀತಾ ಇದ್ರೆ ಇನ್ನೊಂದ್ ಕಡೆ ಸ್ಕೆಚ್ ಅನ್ನ ಹಾಕಲಾಗಿದೆ. ಗಣರಾಜ್ಯೋತ್ಸವ ದಿನದಂದೇ ದುಷ್ಕೃತ್ಯಕ್ಕೆ ಸಂಚನ್ನ ರೂಪಿಸಲಾಗಿತ್ತು. ಶಂಕಿತರ ಪ್ಲಾನ್ ಅನ್ನ ಕಂಡು ಇಡೀ ಖಾಕಿ ಟೀಮ್ ಆತಂಕಕ್ಕೆ ಒಳಗಾಗಿದೆ. ಯಾಕಂದ್ರೆ ಗಣರಾಜ್ಯೋತ್ಸವಕ್ಕೆ ಸಿದ್ಧತೆಗಳನ್ನು ಒಂದ್ ಕಡೆ ನಡೀತಾ ಇದ್ರೆ ಇನ್ನೊಂದ್ ಕಡೆ ದುಷ್ಕೃತ್ಯಕ್ಕೂ ಕೂಡ ಸಂಚನ್ನ ರೂಪಿಸಲಾಗಿತ್ತು. ಶಂಕಿತರ ಪ್ಲಾನ್ ಅನ್ನು ಕಂಡು ಇಡೀ ಖಾಕಿ ಟೀಮ್ ಒಂದು ರೀತಿಯಲ್ಲಿ ಆತಂಕ ಪಟ್ಟಿದೆ. ಯಾಕಂದ್ರೆ ತನಿಖೆಯ ವೇಳೆ ಈ ಭಯಾನಕ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ ಮೆಹಬೂಬ್ ಪಾಷಾ. ಐಸಿಸ್ ಜೊತೆ ನಂಟನ್ನ ಹೊಂದಿದ್ದ ಹಲವರ ಜೊತೆ ಈತನಿಗೆ ಸಂಪರ್ಕ ಕೂಡ ಇತ್ತು. ಐಸಿಸ್ ನಂಟು ಹೊಂದಿರುವ ಬಗ್ಗೆ ಮಹತ್ವದ ಸಾಕ್ಷ್ಯವನ್ನ ಈಗ ಪೊಲೀಸರು ಕಲೆ ಹಾಕಿದ್ದಾರೆ. ಐಸಿಸ್ ನಂಟಿನ ಜಾಡು ಹಿಡಿದು ಹೊರಟಿದೆ ಖಾಕಿ ಪಡೆ. ಕೋಲಾರ ಮತ್ತಿತರ ಕಡೆ ಸಿಸಿಬಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದು ಅಲ್ಲಿ ಬೇರೂರಿರುವ ಶಂಕಿತರ ಹೆಡೆಮುರಿ ಕಟ್ಟೋದಿಕ್ಕೆ ಸ್ಕೆಚ್ ಅನ್ನ ಹಾಕಲಾಗಿದೆ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಒಂದ್ ಕಡೆ ಮೆಹಬೂಬ್ ಪಾಷಾ ಯಾವ ರೀತಿಯಾಗಿ ಸಾಕಷ್ಟು ವಿಚಾರಗಳನ್ನ ಬಾಯಿ ಬಿಟ್ಟಿದ್ದಾನೆ ಅಂತ ಹೇಳಿ ಗಣರಾಜ್ಯೋತ್ಸವದಂದೇ ದುಷ್ಕೃತ್ಯಕ್ಕೆ ಸಂಚನ್ನ ಕೂಡ ರೂಪಿಸಲಾಗಿತ್ತು. ಇದೇ ಕಾರಣಕ್ಕಾಗಿ ಈಗಾಗಲೇ ಐಸಿಸ್ ಜೊತೆ ಇವರಿಗೆಲ್ಲರಿಗೂ ಕೂಡ ಸಂಪರ್ಕ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿನ ಹೊರ ಹಾಕಿದ್ದಾನೆ. ಐಸಿಸ್ ನಂಟಿನ ಜಾಡು ಹಿಡಿದು ಈಗ ಖಾಕಿ ಪಡೆ ಸಾಕಷ್ಟು ತನಿಖೆಯನ್ನ ಮಾಡ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಾ, ಒಂದು ರೀತಿಯಲ್ಲಿ ಯಾವ್ಯಾವ ರೀತಿಯಾಗಿ ಸ್ಕೆಚ್ ಅನ್ನ ರೂಪಿಸಲಾಗಿತ್ತು ಅನ್ನುವಂತಹ ವಿಚಾರವನ್ನ ಕೂಡ ಗಮನಿಸಬಹುದು. ಐಸಿಸ್ ಜೊತೆ ನಂಟನ್ನ ಕೂಡ ಹೊಂದಿದೆ ಈ ಒಂದು ಟೀಮ್. ಸೊ ಭಯಾನಕ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ ಮೆಹಬೂಬ್ ಪಾಷಾ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಒಂದ್ ಕಡೆ ಈಗಾಗಲೇ ಗಣರಾಜ್ಯೋತ್ಸವಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಒಂದ್ ಕಡೆ ನಡೀತಾ ಇದ್ರೆ, ಇನ್ನೊಂದು ಕಡೆ ಅವತ್ತೇ ವಿಧ್ವಂಸಕ ಕೃತ್ಯ ನಡೆಸೋದಕ್ಕೆ ಕೂಡ ಈ ಟೀಮ್ ಪ್ಲಾನ್ ಅನ್ನ ಮಾಡ್ಕೊಂಡಿತ್ತು ಅಂತ ಹೇಳಿ ಯಾವ ರೀತಿಯಾದಂತಹ ವಿಚಾರವನ್ನ ಭಯಾನಕ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ, ಯಾವತ್ತಿಗೆ ಐಸಿಸ್ ಜೊತೆ ನಂಟಿರುವಂತಹ ಮಾಹಿತಿ ಹೊರಬಿದ್ದಿದೆ? ನಡೀತಾ ಏನು ಮುಂಬರುವ ಒಂದು ಜನವರಿ 26ನೇ ತಾರೀಕು ಒಂದು ಗಣರಾಜ್ಯೋತ್ಸವ ಏನಿದೆ, ಈ ಒಂದು ಗಣರಾಜ್ಯೋತ್ಸವನ ಟಾರ್ಗೆಟ್ ಮಾಡ್ಕೊಂಡು ಈ ಏನು ಬೆಂಗಳೂರಿನಲ್ಲಿ ಸಿಕ್ಕಂತ ಶಂಕಿತ ಉಗ್ರರು ಒಂದು ಟಾರ್ಗೆಟ್ ಅನ್ನ ಮಾಡ್ಕೊಂಡು ಒಂದು ಸಂಚನ್ನ ರೂಪಿಸಿದ್ರು ಅನ್ನೋ ಒಂದು ಮಾಹಿತಿ ಈಗ ಸಿಕ್ಕಿರುವಂತದ್ದು. ಏನು ಈ ಎಲ್ಲ ಆರೋಪಿಗಳು ಒಂದು ಐಸಿಸ್ ಜೊತೆಗೆ ನಂಟಿರುವಂತಹ ಕೆಲವು ವ್ಯಕ್ತಿಗಳೊಂದಿಗೆ ಇವರು ಸಹ ಸಂಪರ್ಕವನ್ನು ಹೊಂದಿದ್ರು. ಅವರೊಂದು ಸೂಚನೆ ಮೇರೆಗೆ ಇವರು ಸಹ ಬೆಂಗಳೂರಿನಲ್ಲಿ ಕೆಲವು ಕಾರ್ಯಚಟುವಟಿಕೆಗಳನ್ನ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂತದ್ದು. ಇವರ ಟಾರ್ಗೆಟ್ ಗಣರಾಜ್ಯೋತ್ಸವ ಆಗಿತ್ತು. ಈ ಒಂದು ಸಂದರ್ಭದಲ್ಲಿ ಏನಾದ್ರು ಕೆಲವು ದುಷ್ಕೃತ್ಯಗಳು ಅಥವಾ ವಿಧ್ವಂಸಕ ಕೃತ್ಯಗಳನ್ನ ಬೇಕು ಅನ್ನೋ ಒಂದು ಪ್ಲಾನ್ ಅನ್ನ ಇವರು ಹಾಕೊಂಡಿರ್ತಾರೆ. ಆದ್ರೆ ಈ ವೇಳೆ ಪೊಲೀಸರು ಈ ಒಂದು ಪ್ಲಾನ್ ಅನ್ನ ಕಂಡು ಎಲ್ಲೊಂದ್ ಕಡೆ ಆತಂಕಕ್ಕೆ ಸಹ ಒಳಗಾಗಿರುವಂತದ್ದು. ಯಾಕಂದ್ರೆ ಗಣರಾಜ್ಯೋತ್ಸವ ದಿನ ನಾವು ಯಾವ ರೀತಿ ಬಂದೋಬಸ್ತನ್ನ ಮಾಡ್ಬೇಕು, ಮತ್ತೆ ಇನ್ನು ಉಳಿದಂತಹ ವ್ಯಕ್ತಿಗಳು ಎಲ್ಲೆಲ್ಲಿದ್ದಾರೆ ಅವ್ರನ್ನ ಯಾವ ರೀತಿ ಪತ್ತೆ ಮಾಡಬೇಕು, ಅಷ್ಟರ ಒಳಗಡೆ ನಾವು ಅವರನ್ನ ಬಂಧಿಸಬೇಕಾಗುತ್ತೆ, ಮತ್ತೆ ಇಲ್ಲವೇ ಒಂದು ಸಮಾರಂಭಕ್ಕೆ ನಾವು ಹೆಚ್ಚಿನ ಒಂದು ಮುತುವರ್ಜಿ ವ್ಯಕ್ತಿ ಬಂದೋಬಸ್ತನ್ನು ಸಹ ಕಲ್ಪಿಸಬೇಕಾಗುತ್ತೆ ಅನ್ನೋ ಒಂದು ಆತಂಕ ಪೊಲೀಸರಲ್ಲಿ ಮನೆ ಮಾಡಿರುವಂತದ್ದು. ಈ ಒಂದು ಗಣರಾಜ್ಯೋತ್ಸವದಲ್ಲಿ ಯಾವುದೇ ರೀತಿಯ ಒಂದು ಅಹಿತಕರ ಘಟನೆಗಳು ನಡೆಯದಂತೆ ಮತ್ತೆ ಮುನ್ನೆಚ್ಚರಿಕೆ ವಹಿಸಬೇಕು ಅಂತೇಳಿ ಈಗ ಉಳಿದಂತ ಕೆಲವು ಏನು ದುಷ್ಕರ್ಮಿಗಳಿದ್ದಾರೆ ಅಂತವರಿಗೆ ಹುಡುಕಾಟವನ್ನು ಸಹ ಪೊಲೀಸರು ಮಾಡ್ತಿದ್ದಾರೆ. ಥ್ಯಾಂಕ್ ಯು ಮುನಿ ಡೀಟೇಲ್ಸ್ಗೆ.